ಒಂದು ಸುಂದರವಾದ ಹಳ್ಳಿ. ಹಳ್ಳಿಯಲ್ಲಿ ರಾಮಣ್ಣ ಎಂಬ ಬಡ ಕೂಲಿಗಾರ ಇದ್ದ. ರಾಮಣ್ಣ ಒಬ್ಬ ಒಳ್ಳೆಯ ಕೆಲಸಗಾರ. ಊರ ಗೌಡರ ಜಮೀನಿನಲ್ಲಿ ನಿಷ್ಠೆಯಿಂದ ಕೆಲಸಗಳನ್ನು ಹಲವಾರು ವರ್ಷಗಳಿಂದ ಮಾಡಿಕೊಂಡು ಬರುತ್ತಿದ್ದ. ಗೌಡರು ನಂಬಿಕಸ್ಥನಾದ ರಾಮಣ್ಣನನ್ನು ವಿಶ್ವಾಸದಿಂದ ಕಾಣುತ್ತಿದ್ದರು. ರಾಮಣ್ಣನ ಕೆಲಸವನ್ನು ನೋಡಿ ಹೊಗಳುತ್ತಿದ್ದರು ಹಾಗೂ ಎಲ್ಲ ರೀತಿಯಾದ ಸಹಾಯ ಮಾಡುತ್ತಿದ್ದರು. ರಾಮಣ್ಣನ ದುಡಿಮೆ ಹೊಟ್ಟೆಗೆ ಬಟ್ಟೆಗೆ ಸಾಕು ಎನ್ನುವಂತಿತ್ತು. ಅವನಿಗೆ ಉಳಿತಾಯ ಮಾಡಲು ಆಗುತ್ತಿರಲಿಲ್ಲ. ಅವನಿಗೆ ಹೆಂಡತಿ ಒಬ್ಬಳು ಇದ್ದಳು. ಅವಳು ರಾಮಣ್ಣನನ್ನು ಯಾವಾಗಲೂ ಸ್ವಂತ ಜಮೀನು ಯಾವಾಗ ಮಾಡುತ್ತೀರಿ ಎಂದು ಕೇಳುತ್ತಿದ್ದಳು. ಆದರೂ ರಾಮಣ್ಣನಿಗೆ ಮಹತ್ತರವಾದ ಆಸೆ ಇತ್ತು. ನನಗೂ ಒಂದು ಕಡೆ ಸ್ವಲ್ಪ ಸ್ವಂತ ಜಮೀನಿದ್ದರೆ ಏನೆಲ್ಲ ಬೆಳೆಯಬಹುದಿತ್ತು. ಕಷ್ಟಪಟ್ಟು ದುಡಿಯುವಂಥದ್ದು ಗೊತ್ತಿದೆ. ಜಮೀನು ಇದ್ದರೆ ಒಳ್ಳೆಯ ರೈತ ಅನ್ನಿಸಿಕೊಳ್ಳುತ್ತಿದ್ದೆ ಎಂದು ಮನಸ್ಸಿನಲ್ಲೇ ಕನಸು ಕಟ್ಟುತ್ತಿದ್ದ. ಆದರೆ ಜಮೀನು ಕೊಳ್ಳುವಷ್ಟು ಹಣ ಅವನಲ್ಲಿ ಎಲ್ಲಿ ಬರಬೇಕು? ಅವನ ಆಸೆ ಈಡೇರಲಿಲ್ಲ. ರಾಮಣ್ಣ ದೈವಭಕ್ತನಾಗಿದ್ದ. ಪ್ರತಿದಿನ ಮುಂಜಾನೆ ತನ್ನ ಕೆಲಸಕ್ಕೆ ಹೋಗುವ ಮೊದಲು ಸೂರ್ಯ ಭಗವಾನನಿಗೆ ನಮಸ್ಕರಿಸಿ ಹೋಗುತ್ತಿದ್ದ. ರಾತ್ರಿ ನಿದ್ದೆ ಮಾಡುವ ಮೊದಲು ಕ್ಷಣಕಾಲ ತನ್ನ ನಂಬುಗೆಯ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿಯೇ ಮಲಗುತ್ತಿದ್ದ. ಎಂದಾದರೊಂದು ದಿನ ಖಂಡಿತ ತನ್ನ ಮನದಾಸೆಯನ್ನು ದೇವರು ಈಡೇರಿಸುತ್ತಾನೆಂದು ಬಲವಾಗಿ ನಂಬಿದ್ದ. ಒಂದು ರಾತ್ರಿ ರಾಮಣ್ಣನ ಕನಸಿನಲ್ಲಿ ದೇವರು ಪ್ರತ್ಯಕ್ಷನಾದ. ಅವನಿಗೆ ಹಿಡಿಸಲಾರದಷ್ಟು ಸಂತೋಷವಾಯಿತು. ಭಗವಂತನಿಗೆ ನಮಸ್ಕರಿಸಿ ವಿನಯದಿಂದ ಅವನೆದುರಿಗೆ ನಿಂತುಕೊಂಡ. ದೇವರ ಮಾತುಗಳು ಅವನಿಗೆ ಕೇಳಿಸಿದವು. ರಾಮಣ್ಣ, ನೀನು ತುಂಬ ಒಳ್ಳೆಯ ಮನುಷ್ಯ. ಆದ್ದರಿಂದ ನಿನಗೇನಾದರೂ ಸಹಾಯ ಮಾಡೋಣವೆಂದು ಬಂದೆ. ಏನಾದರೂ ಕೋರಿಕೆ ಇದ್ದರೆ ಸಂಕೋಚವಿಲ್ಲದೆ ಕೇಳು. ಅದಕ್ಕೆ ರಾಮಣ್ಣ, ಸ್ವಾಮಿ, ನಿಮಗೆ ತಿಳಿಯದ್ದೇನಿದೆ? ನಾನಿಷ್ಟು ವರ್ಷ ಬೇರೆಯವರ ಹೊಲದಲ್ಲಿಯೇ ಕೆಲಸ ಮಾಡಿದ್ದೇನೆ. ನನ್ನದೆಂಬ ಒಂದು ತುಂಡು ಹೊಲ ಕೂಡ ಇಲ್ಲ. ನೀವು ಕರುಣೆ ತೋರಿ ಅದೊಂದನ್ನು ನನಗೆ ಕೊಟ್ಟರೆ ನನ್ನ ಜೀವನದ ಆಸೆ ಪೂರ್ತಿಯಾದೀತು. ದಯವಿಟ್ಟು ಅದನ್ನು ದಯಪಾಲಿಸಿ ಎಂದು ಕೈಮುಗಿದು ಬೇಡಿಕೊಂಡ. ಅದಕ್ಕೆ ದೇವರು, ಆಗಲಿ ರಾಮಣ್ಣ, ನಾಳೆ ಮುಂಜಾನೆ ಸೂರ್ಯೋದಯಕ್ಕೆ ನೀನು ಗುಡ್ಡದ ಬಳಿಯ ಆಂಜನೇಯ ಗುಡಿಯ ಹತ್ತಿರ ಬಂದು ಕಾಯ್ದಿರು. ನಾನು ಬರುತ್ತೇನೆ. ನಾನು ಹೇಳಿದಂತೆ ನಡೆದುಕೊಂಡರೆ ನೀನು ಬಯಸಿದಷ್ಟು ಭೂಮಿ ನಿನ್ನದಾಗುವುದು ಎಂದು ಹೇಳಿ ದೇವರು ಮಾಯವಾದನು. ರಾಮಣ್ಣನಿಗೆ ಎಚ್ಚರವಾಯಿತು. ಕನಸಿನಲ್ಲಿ ಕಂಡದ್ದು ನಿಜವಾದೀತೆ ಎಂಬ ಸಂಶಯ ಮೂಡಿತು. ಆದರೂ ಮಾರನೆಯ ದಿನ ಭಗವಂತನು ಹೇಳಿದ ಆಂಜನೇಯ ಗುಡಿಯ ಮುಂದೆ ಸೂರ್ಯೋದಯಕ್ಕೆ ಮುನ್ನವೇ ಹೋಗಿ ಕಾಯ್ದು ನಿಂತ. ಒಬ್ಬ ಮುದುಕ ಕೋಲೂರಿಕೊಂಡು ಅವನತ್ತ ಬಂದನು. ಹತ್ತಿರ ಬಂದು, ರಾಮಣ್ಣನನ್ನು ನಿನ್ನೆ ರಾತ್ರಿ ಹೇಳಿದ ಮಾತು ನೆನಪಿದೆಯೇ? ನಾನು ನಿರ್ದೇಶನ ಕೊಟ್ಟಂತೆ ನೀನು ಈ ಮಾವಿನ ಮರದಿಂದ ಪ್ರಾರಂಭಿಸಿ ಸಂಜೆ ಸೂರ್ಯಾಸ್ತವಾಗುವವರೆಗೆ ಕ್ರಮಿಸಿ ಇದೇ ಮಾವಿನ ಮರದ ಬಳಿ ಹಿಂತಿರುಗಬೇಕು. ಈ ಸುತ್ತು ಇಲ್ಲಿಂದ ಪ್ರಾರಂಭವಾಗಿ ಇಲ್ಲಿಯೇ ಕೊನೆಗೊಳ್ಳುತ್ತದೆ. ಮಧ್ಯೆ ಎಲ್ಲೂ ನಿಲ್ಲಬಾರದು. ಸೂರ್ಯ ಮುಳುಗುವ ಮೊದಲು ಇದೇ ಜಾಗಕ್ಕೆ ಬಂದು ಸೇರಬೇಕು. ಅಷ್ಟು ಸಮಯದ ನಿನ್ನ ನಡಿಗೆಯಲ್ಲಿ ಎಷ್ಟು ಪ್ರವೇಶವನ್ನು ಸುತ್ತು ಹಾಕಿ ಬರುತ್ತೀಯೋ ಅಷ್ಟು ಭೂಮಿಯನ್ನು ನಿನಗೆ ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿದನು. ರಾಮಣ್ಣನು ಈಗ ಯೋಚಿಸತೊಡಗಿದ. ಹೇಗಿದ್ದರೂ ದೇವರು ಸಾಯಂಕಾಲದವರೆಗೂ ಸಮಯ ಕೊಟ್ಟಿದ್ದಾರೆ. ಚಿಕ್ಕ ಅಳತೆಯ ಭೂಮಿ ಏಕೆ ಕೇಳಬೇಕು?
ಸಾಧ್ಯವಾದಷ್ಟು ವಿಶಾಲವಾದ ಪ್ರದೇಶವನ್ನೇ ಸುತ್ತು ಹಾಕಿ ಬಂದರೆ ನಾನೇ ಗೌಡರಿಗಿಂತ ದೊಡ್ಡ ಜಮೀನುದಾರನಾಗಬಹುದು. ಆಗ ನನ್ನ ಬಳಿಯೇ ಹಲವಾರು ಜನ ಕೆಲಸ ಮಾಡುವವರು ಕೂಲಿ ಮಾಡಲು ಬರುತ್ತಾರೆ. ನನ್ನನ್ನೇ ಧಣಿ ಎಂದು ಕರೆದು ಗೌರವಿಸುತ್ತಾರೆ ಎಂದು ಒಳಗೊಳಗೆ ಹಣವಂತನಾದಂತೆ ಭವ್ಯ ಕಲ್ಪನೆ ಮಾಡಿಕೊಂಡನು. ಆಯಿತು ಭಗವಂತ, ನೀನು ಹೇಳಿದಂಗೆ ಈಗಲೇ ಹೊರಟೆ ಎಂದು ಮಾವಿನ ಮರವನ್ನು ಗುರುತಾಗಿಟ್ಟುಕೊಂಡು ಪೂರ್ವ ದಿಕ್ಕಿನತ್ತ ಓಡಲು ಪ್ರಾರಂಭಿಸಿದ. ಅವನ ಉದ್ದೇಶ ನಡೆದರೆ ಹೆಚ್ಚು ಜಾಗವನ್ನು ಸುತ್ತು ಹಾಕಲು ಸಾಧ್ಯವಿಲ್ಲ ಎಂದಿತ್ತು. ಮಧ್ಯಾಹ್ನದ ಹೊತ್ತಿನ ತನಕ ಪೂರ್ವಕ್ಕೆ ಓಡಿ ನಂತರ ತಿರುಗಿ ಉತ್ತರ ದಿಕ್ಕಿನಲ್ಲಿ ಸಾಕಷ್ಟು ದೂರ ಸಾಗಿದನು. ಆಯಾಸವಾಗಿತ್ತು. ದಣಿವಾರಿಸಿಕೊಳ್ಳಲು ಮರವೊಂದರ ಕೆಳಗೆ ಸ್ವಲ್ಪ ಕಾಲ ವಿಶ್ರಾಂತಿ ಪಡೆದನು. ಆ ದಿನ ಬೆಳಗ್ಗಿನ ಹೊತ್ತು ಹೊರಡುವ ಉತ್ಸಾಹದಲ್ಲಿ ಏನೂ ತಿಂದಿರಲಿಲ್ಲ. ಹಾಗಾಗಿ ಹೊಟ್ಟೆ ಹಸಿದಿತ್ತು. ನೀರಡಿಕೆಯೂ ಆಗಿತ್ತು. ಆದರೆ ಹಿಂದಿರುಗುವ ಮಾವಿನ ಮರ ಮುಟ್ಟಬೇಕಾದರೆ ಬಹಳ ದೂರ ಸಾಗಬೇಕಾಗಿತ್ತು. ಹಾಗಾಗಿ ಹಸಿವು ನೀರಡಿಕೆಗಳನ್ನು ತಡೆದುಕೊಂಡು ಪಶ್ಚಿಮ ದಿಕ್ಕಿಗೆ ಹೆಜ್ಜೆ ಹಾಕತೊಡಗಿದನು. ಸಾಯಂಕಾಲದ ಮುನ್ಸೂಚನೆಯಂತೆ ಭಾಸವಾಗಿ ದಕ್ಷಿಣಕ್ಕೆ ತಿರುಗಿ ಮಾವಿನ ಮರದ ಕಡೆಗೆ ರಭಸವಾಗಿ ನಡೆಯತೊಡಗಿದ. ಕಾಲು ನೋಯುತ್ತಿತ್ತು. ಹಸಿವು ನೀರಡಿಕೆಗಳಿಂದ ಅತಿಯಾದ ಆಯಾಸ ತಲೆದೂರಿತು. ಸೂರ್ಯನ ಬೆಳಕು ಮಂದವಾಗತೊಡಗಿತು. ಹೊತ್ತು ಮುಳುಗುವ ಸಮಯ ಹತ್ತಿರ ಬಂದಿತ್ತು. ಏದುಸಿರು ಬಿಡುತ್ತಾ ರಾಮದಾಸು ತಲೆ ಎತ್ತಿ ನೋಡಿದ. ಮಾವಿನ ಮರ ಸಮೀಪದಲ್ಲೇ ಕಾಣಿಸುತ್ತಿತ್ತು. ಆಸೆ ಮರುಕಳಿಸಿತು. ಮುಂದೆ ನಡೆದ. ದೇಹ ಪೂರ್ಣ ಸೋತು ಹೋಗಿತ್ತು. ಹಲವಾರು ಹೆಜ್ಜೆ ನಡೆಯುವಷ್ಟರಲ್ಲಿ ಕಣ್ಣು ಕತ್ತಲೆಟ್ಟಿತು. ತಲೆ ಸುತ್ತಿದಂತೆ ಅನುಭವವಾಗಿ ಮುಂದುವರಿಯುವುದು ಅಸಾಧ್ಯವಾಗಿತ್ತು. ಕುಸಿದು ನೆಲದ ಮೇಲೆ ಕುಳಿತನು. ಒಂದು ಹೆಜ್ಜೆ ಇಡುವುದು ಅವನಿಗೆ ಅಸಾಧ್ಯವಾಯಿತು. ಇನ್ನು ಕೆಲವೇ ಮಾರುಗಳ ದೂರದಲ್ಲಿ ಮಾವಿನ ಮರ. ಆದರೆ ಚೈತನ್ಯ ಹುಡುಗಿತ್ತು. ನೆಲದ ಮೇಲೆ ಒರಗಿದ ಅಷ್ಟರಲ್ಲಿ ಸೂರ್ಯಾಸ್ತವೂ ಆಯಿತು. ನಿರಾಸೆ ರಾಮದಾಸುವಿನ ಹೃದಯ ತುಂಬಿ ಸಂಕಟವಾಯಿತು. ಜೋರಾಗಿ ಅಳತೊಡಗಿದನು. ಬೆಳಗ್ಗೆ ಕಂಡ ಮುದುಕ ಅವನ ಬಳಿ ಬಂದ. ಅಯ್ಯ ರಾಮಣ್ಣ, ನಾನು ನಿನ್ನ ವಾಗ್ದಾನದಂತೆ ನಿನಗೆ ಭೂಮಿ ನೀಡಲು ಸಿದ್ಧನಿದ್ದೆ. ಆದರೆ ನೀನು ಮೊದಲು ಒಂದು ತುಂಡು ಭೂಮಿ ಸಿಕ್ಕರೆ ಸಾಕು ಎಂದವನು ಅತಿಯಾದ ದುರಾಸೆಯಿಂದ ಹೇಗೆ ಅಸಹಾಯಕ ಪರಿಸ್ಥಿತಿಗೆ ತಲುಪಿದೆ. ಹಂತದಂತೆ ನೀನು ಹೊರಟ ಜಾಗಕ್ಕೆ ಬಂದು ಸೇರಲಿಲ್ಲ. ಆದ್ದರಿಂದ ನಿನಗೆ ಏನು ಸಿಗದು. ಇದಕ್ಕೆ ನೀನೇ ಕಾರಣ. ಅತಿಯಾಸೆಯಿಂದ ಗತಿಗೆಟ್ಟಿತು ಎಂದು ಹೇಳುವ ಮಾಯವಾದನು. ರಾಮಣ್ಣ ತನ್ನ ಹಣೆ ಬರಹದಲ್ಲಿ ಜೀತ ಮಾಡುವುದೇ ಬರೆದಿದೆ. ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಎಂದುಕೊಂಡು ನಿರಾಸೆಯಿಂದ ಮನೆಯತ್ತ ಹೆಜ್ಜೆ ಹಾಕಿದನು.